ನೀವು ಸ್ಕ್ರೀನ್ ಮೇಲೆ ಒಂದು ಮನೆ ಕಾಣ್ಬೋದು. ಆ ಮನೆ ಯಾವುದು ಗೆಸ್ ಮಾಡಿ ನೋಡುವ. ಕೆಲವರು ಗೆಸ್ ಈಗಾಗಲೇ ಮಾಡಿರ್ಬೋದು. ಅದು ಕಾಂತಾರ ಫಿಲ್ಮಲ್ಲಿ ಅವರು ಫಸ್ಟ್ ಮೂವಿ ಸ್ಟಾರ್ಟಿಂಗಲ್ಲಿ ರಾಯರ ಅರಮನೆ ಅಂತೇಳಿ ಏನು ತೋರಿಸಿದ್ರು ಅದೇ ಈಗ ನೀವು ನೋಡ್ತಾ ಇರೋದು ಸ್ಕ್ರೀನ್ ಮೇಲೆ. ಈಗ ಈ ಮನೆಯ ಭಾಳ ಹತ್ತಿರ ಅಂದರೆ ಒಂದು ಕೆಲವೇ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಡ್ಯೂಪ್ಲೆಕ್ಸ್ 3 BHK ಮನೆ ಸೇಲಿಗೆ ಇದೆ, ಅಂಡರ್ ಕನ್ಸ್ಟ್ರಕ್ಷನ್. ಇದನ್ನು ನೋಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದಿರೋದು ಮೂಡ್ಶೆಡ್ಡೆ ಅನ್ನುವ ಒಂದು ಪಂಚಾಯತ್ ಲಿಮಿಟ್ಸಲ್ಲಿ, ಪಿಳಿಕುಳ ಹತ್ತಿರ ಆಗ್ತದೆ. ಇದು ಇಲ್ಲಿಗೆ ಹೇಗೆ ಹೋಗೋದು, ಮಂಗಳೂರಿನ ಯಾವ ಭಾಗದಲ್ಲಿ ಇದಿದೆ ಮತ್ತು ಆ ಮನೆ ಹೇಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇದನ್ನೆಲ್ಲ ನಾನು ನಿಮಗೆ ಟೂರ್ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ವಿಡಿಯೋ ಖಂಡಿತ ಕೊನೆ ತನಕ ನೋಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮ್ಯಾಂಗ್ಳೂರ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಹೀಗೆ ನಾನು ವಿಡಿಯೋಸಲ್ಲಿ ಜನರಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವುದಾದ್ರೂ ಪ್ರಾಪರ್ಟಿದು ಲೊಕೇಶನ್ ಹೇಳುವಾಗ. ಸೊ ನೀವು ಯಾವ ಡೈರೆಕ್ಷನಲ್ಲಿ ಈ ಲೊಕೇಶನ್ ಇದೆ ಗೊತ್ತಿಲ್ಲದಿದ್ದರೆ ಮ್ಯಾಂಗ್ಳೂರಿದು ಲೊಕ್ಯಾಲಿಟೀಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಯೇ ಮಂಗಳೂರನ್ನು ಪ್ರೊಟ್ರಾಕ್ಟರ್, ನಮ್ಮ ಮ್ಯಾಥಮೆಟಿಕ್ಸ್ ಟೂಲ್ ಆದ ಪ್ರೊಟ್ರಾಕ್ಟರ್ಗೆ ಕಂಪೇರ್ ಮಾಡಿ ನಾನೊಂದು ವಿಡಿಯೋ ಈಗಾಗಲೇ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೇನೆ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ಕೂಡ ನೋಡಿ ಮ್ಯಾಂಗ್ಳೂರ್ನ ಡಿಫ್ರೆಂಟ್ ಲೊಕ್ಯಾಲಿಟೀಸನ್ನು, ಅದರ ಪ್ಲೇಸ್ಮೆಂಟ್ ಮತ್ತು ಅದರ ಸ್ಪೆಷಾಲಿಟೀಸ್ ನೀವು ಅರ್ಥ ಮಾಡ್ಕೋಬೋದು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಗೋ ಟು ಮೂಡ್ಶೆಡ್ಡೆ ಫ್ರಮ್ ನಂತೂರ್. ಈಗ ನಾವು ನಂತೂರ್ ಜಂಕ್ಷನ್ ಹತ್ರ ಇದ್ದೀವಿ ಅಲ್ವಾ? ಹೌದು. ಓಕೆ, ಈಗ ಹೋಗೋದು ರೂಟ್ ಹೇಗೆ? ಇಲ್ಲಿಂದ ನಾವು ಮೂಡ್ಶೆಡ್ಡೆ ಕಡೆ ಹೇಳಿದ್ರೆ ಹೇಗೆ ಹೋಗಬೇಕು? ಯಾವ ಏರ್ಪೋರ್ಟ್ ರೋಡ್ ಆಗಿ ಕೂಡ ಹೋಗ್ಬೋದು. ಓಕೆ, ನೀವು ಈಗ ರೈಟ್ ಗೆ ನೋಡಿದ್ರೆ ಬಿಕ್ಕರ್ನಕಟ್ಟೆ ಆಗ್ತದೆ. ಓಕೆ, ಬಿಕ್ಕರ್ನಕಟ್ಟೆ ಸೈಡ್ ಅಂತ ಕೂಡ ಹೋಗ್ಬೋದು. ಬಿಕ್ಕರ್ನಕಟ್ಟೆ ಆಗಿ ಕುಡುಪು ಆಗಿ ಓಕೆ, ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಓಕೆ, ವಾಮಂಜೂರ್ ಜಂಕ್ಷನ್ ಸಿಗುತ್ತೆ. ಓಕೆ, ವಾಮಂಜೂರ್ ಜಂಕ್ಷನ್ ಇಂದ ನೀವು ಲೆಫ್ಟ್ ಗೆ ತೆಗೆದುಕೊಂಡ್ರೆ ಪಿಲಿಕುಳಕ್ಕೆ ಹೋಗುವ ದಾರಿ. ಓಕೆ, ಅದು ರೋಡ್ ಅಲ್ಲಿ ಹೋಗ್ಬೋದು. ಈಗ ನಾವು ಹೋಗೋದು ಇದು ಸ್ಟ್ರೇಟ್ ರೋಡ್, ಹೈವೇ ಅಲ್ಲಿ ಹೋಗ್ತಾ ಇದ್ದೇವೆ. ಓಕೆ, ಹೈವೇ ಅಂದ್ರೆ ಒಂದು ಚಿಕ್ಕ ಡೈವರ್ಷನ್ ಇದೆ. ಆ Okay. ಡೈವರ್ಷನ್ ಹೋದ್ರೆ ನಾವು ಏರ್ಪೋರ್ಟ್ ರೋಡ್ ಗೆ ಹೋಗ್ತಾ ಇದ್ದೇವೆ. ಓಕೆ, ಆ ಓಕೆ, ರೋಡ್ ಇಂದ ಕೂಡ ಹೋಗ್ಬೋದು. ಓಕೆ. ಸೊ ಈಗ ಸ್ಟ್ರೇಟ್ ಹೋಗುವಾಗ ನಮಗೆ KPT ಸಿಗ್ತದೆ, ಕರೆಕ್ಟ್ ಅಲ್ಲ? ಹೌದು. KPT ಆಗಿ ನೆಕ್ಸ್ಟ್ ಏನು ಕುಂಟಿಕಾನ ಸಿಗ್ತದಾ? ಇಲ್ಲ, ಕುಂಟಿಕಾನ ಸಿಗೋದಿಲ್ಲ. ಓಕೆ, ನಿಮ್ಗೆ ಸಿಗೋದು ಆಮೇಲೆ ಮೇರಿ ಹಿಲ್ ಜಂಕ್ಷನ್, ಬೋಂದೆಲ್. ಜಂಕ್ಷನ್ ಆಗಿ ಹಾಂ, ಮುಂದೆ ಹೋಗ್ತಾ ಬೋಂದೆಲ್ ಸಿಗ್ತದೆ. ಓಕೆ, ಬೋಂದೆಲ್ ಇಂದ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಬೋಂದೆಲ್ ಚರ್ಚ್ ಇದೆ. ಬೋಂದೆಲ್ ಚರ್ಚ್ ಇಂದ ನಾವು ಲೆಫ್ಟ್ ಗೆ ರೈಟ್ ಗೆ ತಗೊಂಡ್ರೆ ಓಕೆ, ನಾವು ವಾಮಂಜೂರ್ ಟಚ್ ಆಗ್ತೀವಿ ನಾವು. ಓಕೆ, ಓಕೆ, ಗೊತ್ತಾಯ್ತು. ಈ ವಿಡಿಯೋವನ್ನು ನಾವು 30th of September ಶೂಟ್ ಮಾಡ್ತಾ ಇರೋದು. ಇವತ್ತು ದುರ್ಗಾಷ್ಟಮಿ, ಹಾಗಾಗಿ ಆಲ್ರೆಡಿ ಮಂಗಳೂರಲ್ಲಿ ಟ್ರಾಫಿಕ್ ಈಗ ಸ್ವಲ್ಪ ಜಾಸ್ತಿಯೇ ಇದೆ. ಈಗ ಅದು ದುರ್ಗಾಷ್ಟಮಿ ಆದ ಕಾರಣ, ಔಟ್ಸೈಡರ್ಸ್ ಜಾಸ್ತಿ ಇರುವ ಕಾರಣ ಟ್ರಾಫಿಕ್ ಇನ್ನೂ ತುಂಬ ಜಾಸ್ತಿ ಇದೆ ಅಲ್ಲ. ಹೌದು. ಇದು KPT ಜಂಕ್ಷನ್ ಹೇಳಿ. ಈಗ ಇದು ಯಾವ ರಸ್ತೆ, ಎಲ್ಲಿಗೆ ಕನೆಕ್ಟ್? ಏರ್ಪೋರ್ಟ್ ರೋಡ್ ಇದೆ. ಸೊ ಅದು NH66 ಇಷ್ಟೊತ್ತು ನಾವಿದ್ದದ್ದು. ಹೌದು. ಅಲ್ಲಿಂದ ಡಿವಿಯೇಷನ್ ಏರ್ಪೋರ್ಟ್ ರೋಡಿಗೆ. ಏರ್ಪೋರ್ಟ್ ರೋಡ್ ಗೆ. ಓಕೆ, ಸೊ ಈಗ ನಾವು ಏರ್ಪೋರ್ಟ್ ರೋಡಲ್ಲಿ ಕಂಟಿನ್ಯೂ ಹೋಗ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಯಾವ ಒಂದು ಜಂಕ್ಷನ್ ಸಿಗುತ್ತೆ? ನಮ್ಗೆ ಸಿಗೋದು ಇನ್ನು ಪದವಿನ ಅಂಗಡಿ ಅಂತ ಹೇಳಿ. ಓಕೆ, ಪದವಿನ ಅಂಗಡಿ ಆದ್ಮೇಲೆ ಮೇರಿ ಹಿಲ್ ಅಲ್ಲ? ಅಲ್ಲ, ಇದು ಮೇರಿ ಹಿಲ್ ಇವಾಗ. ಓಕೆ, ಓಕೆ, ಮೇರಿ ಹಿಲ್ ಅಂದ್ರೆ ನೀವು ಇವಾಗ ಲೆಫ್ಟ್ ಗೆ ಡೈವರ್ಷನ್ ತಗೊಳ್ಬೇಕು. ಓಕೆ, ಮೇರಿ ಹಿಲ್ ಜಂಕ್ಷನ್ ಇದು. ಓಕೆ, ಲೆಫ್ಟ್ ಗೆ ತೆಗೆದುಕೊಂಡ್ರೆ ದಟ್ ಇಸ್ ಮೇರಿ ಹಿಲ್. ಓಕೆ. ನೋಡಿ, ಇಲ್ಲಿ ಮೌಂಟ್ ಕಾರ್ಮಲ್ ಸೆಂಟ್ರಲ್ ಸ್ಕೂಲ್ ಇದೆ. ಅದರ ಬ್ಯಾಕ್ ಸೈಡೇ ನಮ್ಮ ಅಲ್ಲೇ ಔಟ್ ಪ್ರಾಜೆಕ್ಟ್ ಇರೋದು, ಮುದ್ರಾಣಿ ಹೋಮ್ಸ್ ಹೇಳಿ. ಓಕೆ, ಈಗ ನಾವು ಕಂಟಿನ್ಯೂ ಆಗ್ತಾ ಇದೀವಲ್ಲ. ಇವಾಗ ನೆಕ್ಸ್ಟ್ ಸಿಗೋದು ನಮ್ಗೆ ಪದವಿನ ಅಂಗಡಿ. ಓಕೆ, ಈಗ ನೀವು ನೋಡ್ತಾ ಇದ್ರೆ ಈ ಕಡೆ ಕಾಲೇಜ್ ಕೂಡ ಇದೆ.
ಕ್ಯಾನ್ರಾ ವಿಕಾಸ್ ಅಲ್ಲ? ಕೆನರಾ ವಿಕಾಸ್ ಕಾಲೇಜ್. ಇಲ್ಲಿ ಕೂಡ ಸುಮಾರು ಅಪಾರ್ಟ್ಮೆಂಟ್ಸ್ ಇದೆ ಅಲ್ಲ? ಹೌದು, ಇವಾಗ ಇನ್ನೂ ಹೊಸ ಹೊಸ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಓಕೆ ಇದು ತುಂಬಾ ಹಳೆ, ನಿಮ್ಗೆ ಎದುರಿಗೆ ಕಾಣ್ತಾ ಇರೋದು ಓಕೆ. ತುಂಬಾ ಹಳೆ ಇದೆ. ಇದೀಗ ಬಂದಿರೋದು ಮದುವೆನಂಗಡಿ ಜಂಕ್ಷನ್. ಓಕೆ. ಇಲ್ಲೆಲ್ಲ ನಿಮ್ಗೆ ಈಗ ನಾವು ಹೋಗ್ತಾ ಇರೋದು ಮೇನ್ ರೋಡ್ ಅಲ್ಲಿ. ಇದೆಲ್ಲ ಈಗ ಮೇನ್ ರೋಡ್ ಅಲ್ಲಿ ಇರೋದೆಲ್ಲ ಕಮರ್ಷಿಯಲ್ ಪ್ರಾಪರ್ಟೀಸ್ ಅಲ್ಲ ಹೆಚ್ಚಾಗಿ? ನೀವು ಒಳಗಡೆ ಹೋದ್ರೆ ನಿಮ್ಗೆ ಎಲ್ಲ ರೆಸಿಡೆನ್ಷಿಯಲ್ ಸಿಗುತ್ತೆ. ಹೌದು, ಇದಕ್ಕೆ ಇರುವ ಕ್ರಾಸ್ ರೋಡ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೊಕ್ಯಾಲಿಟೀಸ್ ಇರುತ್ತೆ. ಅಲ್ಲೆಲ್ಲ ಸೆಂಟ್ಸಿಗೆ ಕೆಲವರು 10 lakhs% ಹೇಳ್ತಾರೆ, ಕೆಲವರು 12 lakhs% ಹೇಳ್ತಾರೆ, ಕೆಲವರು 8 to 9 lakhs% ಹೇಳ್ತಾರೆ. ಸೊ ಒಂದು ಪ್ರಾಪರ್ಟಿ ಪ್ರೈಸ್ ಅನ್ನು ನಾವು ಸ್ಟ್ಯಾಂಡರ್ಡ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇದಕ್ಕೆ ರೀಸನ್ ಏನು ನೀವು ಹೇಳಿ, ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ, ನೋಡಿ ಇವಾಗ ಫ್ರಂಟ್ ಈಗ ರೋಡ್ ಸೈಡ್ ಅಲ್ಲಿ ಇದ್ದದಾಗೆ ಜಾಸ್ತಿ ಮಾಡ್ತಾರೆ, ರೇಟ್ ಫಿಕ್ಸ್ ಮಾಡಿರ್ತಾರೆ. ಹೌದು. ಓಕೆ, ಸ್ವಲ್ಪ ಒಳಗಡೆ ಇದ್ರೆ ಸ್ವಲ್ಪ ರೇಟ್ ಕಮ್ಮಿ ಅಂತ ಹೇಳ್ತಾರೆ. ಹೌದು. ಅಂಡ್ ಅಗೇನ್ ಇಟ್ ಡಿಪೆಂಡ್ಸ್. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ 10 ಲಕ್ಷ ಅಂತ ಹೇಳಿದ್ರೆ, ಸ್ವಲ್ಪ ಒಳಗಡೆ ಪ್ರಾಪರ್ಟಿ ಇದ್ದವನು ಕೂಡ ನಂಗೆ ಅವ 10 ಲಕ್ಷಕ್ಕೆ ಮಾರಿದ, ನಂದು 10 ಲಕ್ಷ ಅಂತ ಹೇಳ್ತಾನೆ. ಹೌದು. ಅದು ನಾವು ಕಂಪೇರ್ ಮಾಡ್ಲಿಕ್ಕೆ ಆಕ್ಚುಲಿ ಆಗೋದಿಲ್ಲ. ಕರೆಕ್ಟ್. ಹೌದು. ಪ್ರಾಪರ್ಟಿ ಎದುರುಗಡೆ ಇದ್ದ ಪ್ರಾಪರ್ಟಿಗೆ ಯಾವಾಗಲೂ ಜಾಸ್ತಿ ರೇಟ್. ಹೌದು. ಮತ್ತು ಈಗ ಒಂದೇ ರೋಡ್ ಅಲ್ಲಿ ಪ್ರಾಪರ್ಟಿ ಇದ್ರು ಕಾರ್ನರ್ ಸೈಟಿಗೆ ಒಂದು 10% ಎಕ್ಸ್ಟ್ರಾ ಇರ್ತದೆ. ನಿಮ್ದು ಎರಡು ಕಡೆ ನಿಮ್ಗೆ ಫೇಸಿಂಗ್ ರೋಡ್ ಇರುತ್ತೆ. ಹೌದು. ಇವಾಗ ಇದು ನೀವು ನೋಡಿದ್ರೆ, ನಾವೀಗ ರೈಟ್ಗೆ ಹೋಗ್ತಾ ಇದ್ದೇವೆ. ಈ ರೈಟ್ ರೋಡ್ ಅಲ್ಲಿ ನಮ್ಗೆ ವಾಮಂಜೂರಿಗೆ ಹೋಗಿ ಟಚ್ ಆಗ್ತದೆ. ಓಕೆ ಓಕೆ. ಇದು ಬೋಂದೇಲ್ ಚರ್ಚ್ ಅಲ್ಲ? ಚರ್ಚ್. ಓಕೆ ಓಕೆ. ಸಪೋಸ್ ಒಂದು ಪ್ರಾಪರ್ಟಿ ಒಂದು ಮೂಲೆಯಲ್ಲಿದೆ, ಅದಕ್ಕೆ ಒಂದು ಅಪ್ರೋಚ್ ರೋಡ್ 10 feet or 12 feet ಇದೆ, ಆಗ ಆ ಪ್ರಾಪರ್ಟಿ ಪ್ರೈಸನ್ನು ಮತ್ತು ಈಗ 30 feet ವೈಡ್ ರೋಡ್ ಫೇಸಿಂಗ್ ಇರುವ ಮತ್ತೊಂದು ಪ್ರಾಪರ್ಟಿಗೆ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಸೇಮ್ ಪ್ರೈಸ್ ನಾವು ಇಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಅಲ್ಲೇ ಈಗ ಯಾವುದಾದ್ರೂ ಒಂದು ಲೊಕ್ಯಾಲಿಟಿ ಹೆಸರು ಅಂದರೆ ಸುಮಾರು ಜನ ಕಾಮೆಂಟಲ್ಲಿ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಈ ಲೊಕ್ಯಾಲಿಟಿಯಲ್ಲಿ ಪ್ರಾಪರ್ಟಿ ಪ್ರೈಸ್ ಎಷ್ಟು, ಆ ಲೊಕ್ಯಾಲಿಟಿಯಲ್ಲಿ ಪ್ರಾಪರ್ಟಿ ಪ್ರೈಸ್ ಎಷ್ಟು ಹೇಳಿ. ಒಂದು ಸ್ಟ್ಯಾಂಡರ್ಡ್ ಪ್ರೈಸನ್ನು ಹೇಳಲಿಕ್ಕೆ ಆಗೋದಿಲ್ಲ. ಎವ್ರಿ ಪ್ರಾಪರ್ಟಿ ಹ್ಯಾಸ್ ಡಿಫ್ರೆಂಟ್ ವ್ಯಾಲ್ಯೂಯೇಷನ್ ಆ ಥರ ಬರುತ್ತೆ. ಬಟ್ ಈಗ ಸಪೋಸ್ ಯಾರಾದರೂ ತಮ್ಮ ಪ್ರಾಪರ್ಟಿ ಪ್ರೈಸ್ ಅಂತ ತಿಳ್ಕೊಬೇಕು ಹೇಳಿದ್ರೆ, ಇಸ್ ದೇರ್ ಎನಿ ವೇ ದಟ್ ದೇ ಕ್ಯಾನ್ ಫಾಲೋ? ಸುಮಾರು ಜನ ವ್ಯಾಲ್ಯೂಯರ್ಸ್ ಎಲ್ಲ ಇರ್ತಾರೆ. ಓಕೆ. ಬ್ಯಾಂಕಿಗೆ ಇರ್ತಾರೆ, ಬ್ಯಾಂಕ್ ವ್ಯಾಲ್ಯೂಯರ್ಸ್ ಇರ್ತಾರೆ, ಅವ್ರ ನಮಗೆ ವ್ಯಾಲ್ಯೂಯೇಷನ್ ಮಾಡಿ ಚೆಕ್ ಮಾಡಿಸ್ಬೋದು. ಕರೆಕ್ಟ್. ಆ ಏರಿಯಾದಲ್ಲಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ. ಹೌದು ಹೌದು. ಈಗ ಬ್ಯಾಂಕ್ನವರು ಒಂದು ವ್ಯಾಲ್ಯೂಯೇಷನ್ ಏನು ಕೊಡ್ತಾರೆ, ಅದಕ್ಕೂ ಮತ್ತು ಮಾರ್ಕೆಟ್ ವ್ಯಾಲ್ಯೂಗೂ ಡಿಫ್ರೆನ್ಸ್ ಇರ್ತದ? ಇರ್ತದೆ. ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಟೇಕ್ ದ ತುಂಬಾನೇ ಕಮ್ಮಿ ರೇಟ್ಸ್ ಅಲ್ಲಿ, ಹೌದು, ಲೀಸ್ಟ್ ವ್ಯಾಲ್ಯೂ ಇಡ್ತಾರೆ ಅವರು. ಯಾಕಂತ ಹೇಳಿದ್ರೆ ಅವ್ರು ನಾರ್ಮಲಿ ಯಾಕೆ ವ್ಯಾಲ್ಯೂ ಹಿಡಿತಾರೆ ಅಂತ ಹೇಳಿದ್ರೆ, ಅವ್ರ ಲೋನ್ ಗೋಸ್ಕರ ಅವರು ಆ ವ್ಯಾಲ್ಯೂಯೇಷನ್ ಅನ್ನು ಹಿಡಿತಾರೆ. ಓಕೆ, ಅಂದ್ರೆ SR ವ್ಯಾಲ್ಯೂ ತಗೊಳ್ತಾರೆ ಸೈಟ್ ಹೇಳಿದಾಗ ಅಲ್ಲ? ಹೌದು. ಓಕೆ ಓಕೆ. ಹಾ. ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಂದಾಗ ಐ ಥಿಂಕ್ ಬೇಸ್ಡ್ ಆನ್ ದ ಏಜ್ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹೌದು. ಏಜ್ ಆಫ್ ದ ಬಿಲ್ಡಿಂಗ್ ಆದ್ರೆ, ಹೊಸ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಾರ್ಮಲಿ ಹೋಮ್ ಲೋನ್ ಇಲ್ಲ ಬಿಲ್ಡಿಂಗ್ ಲೋನ್ ಹೇಗೆ ತಗೊಳ್ತಾರ, ಬಿಲ್ಡಿಂಗ್ ಎಷ್ಟು ಕನ್ಸ್ಟ್ರಕ್ಷನ್ ಆಗ್ತದೆ 10% ಅಲ್ಲಿ 10% ಆ ತರ ಎಲ್ಲ ಕೊಡ್ತಾ ಇರ್ತಾರೆ. ಲೋನ್ ಅನ್ನ ನಾನು ಹೇಳೋದು, ಲೋನ್ ಕೊಡ್ತಾರೆ ಅಂತ ಹೇಳಿ. ವ್ಯಾಲ್ಯೂಯೇಷನ್ ಕೂಡ ಹಾಗೆ, ನಿಮ್ಮ ಬಿಲ್ಡಿಂಗ್ ಎಷ್ಟು ದೊಡ್ಡದು ಬರುತ್ತೆ ಅದ್ರ ಮೇಲೆಲ್ಲ ವ್ಯಾಲ್ಯೂಯೇಷನ್ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಈಗ ಮತ್ತೊಂದು ಕ್ವೆಶ್ಚನ್, ಈಗ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಏನು ಹೇಳಿದ್ರೆ, ಈಗ ಲೋನ್, ಈಗ ಒಂದು ಅವರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಹೇಳಿದ್ರೆ ಒಂದು ಮಿನಿಮಮ್ ಎಷ್ಟು ಹಣ ಇರಬೇಕು ಅವರಲ್ಲಿ ಅಂತ ನಾನು ಹೇಳಿದ್ದೆ. ಇದೊಂದು ಕಾಮನ್ ಕ್ವೆಶ್ಚನ್ ಹೆಚ್ಚಿನ ಜನರಿಗೆ ಇರೋದು. ಈಗ ನನ್ನ ಹತ್ರ 10 lakhs ಕ್ಯಾಪಿಟಲ್ ಇದೆ ಹೇಳ್ತಾರೆ ಕೆಲವರು. ನನ್ನ ಹತ್ರ 10 lakhs ಕ್ಯಾಪಿಟಲ್ ಇದೆ, ನಾನು ಎಷ್ಟು ಬಡ್ಜೆಟ್ ಇದು ಪ್ರಾಪರ್ಟಿ ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡ್ಬೋದು ಹೇಳಿ. ಇದಕ್ಕೇನು ಆನ್ಸರ್ ಆಕ್ಚುಲಿ? ನಾರ್ಮಲಿ ಏನಂತ ಹೇಳಿದ್ರೆ, ಒಂದೊಂದು ಬ್ಯಾಂಕ್ ಅವ್ರದ್ದು ಒಂದೊಂದು ಗೈಡ್ಲೈನ್ಸ್ ಇರ್ತದೆ ಅವರಿಗೆ. ಓಕೆ.
ನಾರ್ಮಲಿ ಹೌಸಿಂಗ್ ಲೋನ್ ಅಂತ ಹೇಳಿದ ಕೂಡಲೇ 60% ಇಂದ ಸ್ಟಾರ್ಟ್ ಆಗ್ತದೆ, 60%, 70% ಅಂತ ಹೇಳಿ. ಓಕೆ. ಸೊ 70% ಏನಂತ ಹೇಳಿದ್ರೆ ಪ್ರಾಪರ್ಟಿ ಇದ್ರದ್ದು ವ್ಯಾಲ್ಯೂ, 70% ಲೋನ್ ಅವ್ರು ಕೊಡ್ತಾರೆ. ಸೊ 30% ನಾವು ಹಾಕ್ಬೇಕಾಗ್ತದೆ. ಓಕೆ. ಇನ್ವೆಸ್ಟರ್ 30% ಹಾಕ್ಬೇಕಾಗ್ತದೆ. ಓಕೆ. ಓಕೆ. ಈ ತರ. ಓಕೆ. ಸೊ ಈಗ ಅಂದ್ರೆ ಅವರು 70% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಅಲ್ಲ, SR ವ್ಯಾಲ್ಯೂ, ಕರೆಕ್ಟ್ ಅಲ್ಲ? ವ್ಯಾಲ್ಯೂ ಕೊಡೋದು ಅವರು, ಮಾರ್ಕೆಟ್ ವ್ಯಾಲ್ಯೂ ಕೊಡೋದಿಲ್ಲ ಅವರು. ಕರೆಕ್ಟ್. ಸೊ SR ವ್ಯಾಲ್ಯೂಗೆ ಮತ್ತೆ ಮಾರ್ಕೆಟ್ ವ್ಯಾಲ್ಯೂಗೆ ಅಟ್ಲೀಸ್ಟ್ ಒಂದು 10 to 15 or 20% ತನಕ ಡಿಫ್ರೆನ್ಸ್ ಇರ್ತದೆ ಅಂತ ಹೇಳಿದ್ರೆ, ಆವಾಗ ಈಗ if the bank is ready to give 80%, then you should have at least 20% plus another 10%. Exactly. Market value. Correct. So ಈಗ ನಮ್ಮ ಆನ್ಸರ್, if 10 lakh is the capital that you have, ಆಗ you consider it as around 35 or 40% of the total property cost. ಕರೆಕ್ಟ್ ಅಲ್ಲ? ಆಗ ನಿಮ್ಗೆ ರಿಜಿಸ್ಟ್ರೇಷನ್ಗೆಲ್ಲ ಪೇ ಮಾಡ್ಲಿಕ್ಕೆ ಇರ್ತದೆ ಇನ್ ಅಡಿಷನ್. ಅದು ಅಡಿಷನಲ್ ಆಗುತ್ತೆ. That has to go from your capital only. ಕರೆಕ್ಟ್. ಅಂಡ್ ಸಪೋಸ್ ನೀವೀಗ ಒಂದು ಕನ್ಸ್ಟ್ರಕ್ಟ್ ಮಾಡಿರುವ ಹೊಸ ಮನೆ ಪರ್ಚೇಸ್ ಮಾಡ್ತಿದ್ದೀರಿ ಹೇಳಿದ್ರೆ, ನಿಮಗೆ ಸುಮಾರು ಗೌರ್ಮೆಂಟ್ ಚಾರ್ಜಸ್, ಮೆಸ್ಕಾಮಿಗೆ ಒಂದು ಡೆಪಾಸಿಟ್ ಕಟ್ಟಲಿಕ್ಕೆ ಇರ್ತದೆ, ಹೀಗೆ ಸುಮಾರು ಇರ್ತದೆ ನಿಮಗೆ ಪೇ ಮಾಡಲಿಕ್ಕೆ. ಆಗ ಅಪ್ರಾಕ್ಸಿಮೇಟ್ಲಿ ನೀವು ಪ್ರಾಪರ್ಟಿ ಪ್ರೈಸ್ ಏನು ಫೈನಲ್ ಮಾಡಿರ್ತೀರಿ ಅದರದ್ದು ಒಂದು 9% ತನಕ ಆದರೂ ನಿಮ್ಗೆ ಅಡಿಷನಲ್ ಕಾಸ್ಟ್ ಬೀಳ್ತದೆ. ಖಂಡಿತ. ಹತ್ತಿರ. ಐ ಆಮ್ ಟೆಲಿಂಗ್ ಯು ಗ್ರಾಸ್ ಫಿಗರ್. ಕರೆಕ್ಟ್ ಅಲ್ಲ ಸರ್ ಅದನ್ನ ಹೇಳ್ತಿರೋದು? ಸೊ ಹಾಗೆ, ಸೊ ಇಫ್ ಯು ಆರ್ ಬೈಯಿಂಗ್ ಅ ಪ್ರಾಪರ್ಟಿ, ನೀವು ಫಸ್ಟ್ ನಿಮ್ಮ ಕ್ಯಾಪಿಟಲನ್ನು ಎಷ್ಟಿದೆ ಹೇಳಿ ಚೆಕ್ ಮಾಡಿ. ಅದನ್ನು ನೀವು ಒಂದು 40% ಆಫ್ ದ ಟೋಟಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡಿ 60%ಗೆ ನೀವು ಚೆಕ್ ಮಾಡಿ. ಮತ್ತು ಈಗ ಸಪೋಸ್ ಇನ್ನೊಂದು ಕ್ವೆಶನ್ ಇದೆ. ಈಗ ನನ್ನ ಹತ್ರ ಒಂದು 30 lakhs ಕ್ಯಾಪಿಟಲ್ ಇದೆ, ಮತ್ತು ಅಂದರೆ ಮೇ ಬಿ ಥ್ರೂ ಇನ್ಹೆರಿಟೆನ್ಸ್ ಆರ್ ಸಮಥಿಂಗ್ ಐ ಹ್ಯಾವ್ ಅರೌಂಡ್ 30 lakhs ಕ್ಯಾಪಿಟಲ್. ಈಗ ನಂದು ಸ್ಯಾಲ್ರಿ 25,000 rupees ಪರ್ ಮಂತ್. ಆ್ಯಂಡ್ ನಾನೀಗ ನಾನೊಂದು ಪ್ರಾಪರ್ಟಿ ನೋಡಿದ್ದೇನೆ, ದಟ್ ಪ್ರಾಪರ್ಟಿ ಈಸ್ ವರ್ತ್ ಅರೌಂಡ್ 85 lakhs. ಈಗ ನನಗೆ ಲೋನ್ ಆಗೋದಿದ್ರೆ ಅವರು ನನ್ನ 25,000 ಸ್ಯಾಲ್ರಿ ಬೇಸಿಸ್ ಮೇಲೆ ಕೊಡ್ತಾರಾ? ಬಿಕಾಸ್ ಐ ಹ್ಯಾವ್ 30 lakhs. ಇಲ್ಲ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ ಸ್ಯಾಲ್ರಿ 25,000 ಅವರು ನೋಡ್ತಾರೆ ಮೊದಲು. 30 lakhs ಏನಾಗ್ತದೆ, ಅದು ಫುಲ್ ನಿಮ್ದು ಕ್ಯಾಪಿಟಲ್ ಆಗಿ ಹೋಗ್ತದೆ ಅದು. ಓಕೆ. Now what bank will see whether you can pay the EMI of the loan which you have taken. Correct. Whether you can pay from your salary. Correct. ಆ ಸ್ಯಾಲ್ರಿ ಕೂಡ ಅವರು ಫುಲ್ ಕನ್ಸಿಡರ್ ಮಾಡೋದಿಲ್ಲ ಅವರು. ಹೌದು. ಅವ್ರು ಏನ್ ಮಾಡ್ತಾರೆ, ನಿಮ್ದು ತಿಂಗಳಿನ ಖರ್ಚು ಎಷ್ಟಿದೆ, ಬೇರೆ ಏನಾದ್ರೂ EMI ಇದೆಯಾ, ಇದೆಲ್ಲ ನೋಡ್ಕೊಂಡು ಅದನ್ನು ಡಿಡಕ್ಟ್ ಮಾಡಿ ಅವರ EMI ಸಾಕಾಗತ್ತಾ ಅಂತ ಚೆಕ್ ಮಾಡಿ, ಸಾಕಾಗೋದಾದ್ರೆ ಅವರ ಲೋನ್ ಅನ್ನು ಪಾಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ನೀವೇನಾದ್ರೂ ಮಾರ್ಗೇಜ್ ಆಗಿ ಇಡ್ಬೇಕಾಗ್ತದೆ. ಈ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಮಾರ್ಗೇಜ್ ಆಗಿ ಇಡ್ಲಿಕ್ಕೆ ಚಾನ್ಸೇ ಇಲ್ಲ. ನಿಮ್ದು ಪ್ರಾಪರ್ಟಿ ಆಲ್ರೆಡಿ ನಿಮ್ದು ಅವರಿಗೆ ಮಾರ್ಗೇಜ್ ಮಾಡಿ ಇಡ್ತೀರಾ. ಹೌದು. ಹೊಸ ಲೋನ್ ತಗೊಳ್ಳೋದಂತ. ಕರೆಕ್ಟ್. ಸೊ 25,000ಗೆ ದೊಡ್ಡ ಇದಕ್ಕೆ ಲೋನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಸ್ಟ್ಯಾಂಡರ್ಡ್ ಆಗಿ ಹೇಳಬೇಕು ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 50% ಆಫ್ ಯುವರ್ ಸ್ಯಾಲ್ರಿ ಅವರು ಖರ್ಚಿಗೆ ಅಂತ ಕನ್ಸಿಡರ್ ಮಾಡಿ 50% EMI ಕಟ್ಟಲಿಕ್ಕೆ ಆಗ್ತದೆ ಅಂತ ನೋಡ್ತಾರೆ. ಸೊ ಈಗ 25 ಸ್ಯಾಲ್ರಿ ಇದ್ರೆ 12.5 ಮಂತ್ಲಿ EMI ಕಟ್ಟುವಷ್ಟು ಮ್ಯಾಕ್ಸಿಮಮ್. ಅಂದ್ರೆ ಈಗ 12,500 EMI ಕಟ್ಟುದಿದ್ರೆ ಅವ್ರದ್ದು ಎಷ್ಟು? ನಾರ್ಮಲಿ ಹೇಗಂತ ಹೇಳಿದ್ರೆ, ಒಂದು 30 ಲಕ್ಷ ನೀವು ಲೋನ್ ತೆಗೆದುಕೊಂಡ್ರೆ, ಅಪ್ರಾಕ್ಸಿಮೇಟ್ 30 ಲಕ್ಷ ತೆಗೆದುಕೊಂಡ್ರೆ ನಿಮ್ದೊಂದು 25,000 ತನಕ EMI ಬರುವ ಚಾನ್ಸಸ್ ಇದೆ. ಈಗ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದೆ, ಸೊ ಹಾಗಾಗಿ EMI ಕೂಡ ಸ್ವಲ್ಪ ಕಮ್ಮಿ ಬರ್ಬೋದು. ಆದ್ರೂ ಒಂದು 25,000 ಅಂತ ಹಿಡ್ಕೋಬಹುದು 30 ಲಕ್ಷ ಲೋನಿಗೆ. ಆ ಬೇಸಿಸ್ ಪ್ರಕಾರ ನೀವು ಚೆಕ್ ಮಾಡಬಹುದು ಎಷ್ಟು ಲೋನಿಗೆ ಹೋಗ್ಬೋದು, ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ EMI ಕಟ್ಟಿ. ಹೌದು. ಕರೆಕ್ಟ್. ಸೊ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್, ಫಸ್ಟ್ ನಿಮ್ದು ಸೇವಿಂಗ್ಸ್ ಎಷ್ಟಿದೆ ನೋಡಿ, ಬ್ಯಾಂಕಿಗೆ ಕನ್ಸಲ್ಟ್ ಮಾಡಿ, ನಿಮ್ಮದು ಸಿಬಿಲ್ ಸ್ಕೋರ್ ಚೆಕ್ ಮಾಡಿಸಿ, ITR ಕರೆಕ್ಟಾಗಿ ಫೈಲ್ ಮಾಡಿರಿ ಎವ್ರಿ ಇಯರ್. ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಹೇಳುವ ಮುಂಚೆ ಫಸ್ಟ್ ITR ಫೈಲ್ ಮಾಡೋದು ಕಂಪಲ್ಷನ್. ಅದು ಮಾಡುವ ಅಭ್ಯಾಸ ಇಲ್ಲದಿದ್ದರೆ ಫಸ್ಟ್ ಅದು ಮಾಡಿ. ಒಂದು 2-3 years ರೆಕಾರ್ಡ್ ಕೇಳ್ತಾರೆ ಅವರು, ಕರೆಕ್ಟ್ ಅಲ್ಲ? 2-3 years ITR ಫೈಲ್ ಮಾಡಿರುವ ರೆಕಾರ್ಡ್ ಕೇಳ್ತಾರೆ ಬ್ಯಾಂಕ್ನವರು ಲೋನ್ ಕೊಡಬೇಕಿದ್ರೆ. ಇದೆಲ್ಲ ಚೆಕ್ ಮಾಡಿ, ಸಿಬಿಲ್ ಸ್ಕೋರ್, ITR ಫೈಲ್ ಮಾಡಿರೋದು ಚೆಕ್ ಮಾಡಿ. ಒನ್ಸ್ ಯು ಫೀಲ್ ಯು ಆರ್ ರೆಡಿ ಇನ್ ಆಲ್ ದೋಸ್ ಥಿಂಗ್ಸ್, ಮತ್ತೆ ಪ್ರಾಪರ್ಟಿ ಸರ್ಚ್ ಮಾಡಲಿಕ್ಕೆ ಮುಂದೆ ಬನ್ನಿ. ಆಗ ಪ್ರಾಪರ್ಟಿ ಸರ್ಚ್ ಮಾಡಲಿಕ್ಕೆ ಮುಂದೆ ಬರುವ ಮುಂಚೆ ನಿಮಗೆ ಆಲ್ರೆಡಿ ನಿಮ್ಮದು ಮ್ಯಾಕ್ಸಿಮಮ್ ಬಡ್ಜೆಟ್ ಎಷ್ಟು ಗೊತ್ತಿರ್ತದೆ. ಸೊ ಅದರ ಒಳಗೆ ನೀವು ಸರ್ಚ್ ಮಾಡ್ಬೋದು.
ಇಲ್ಲದಿದ್ರೆ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇರ್ತದೆ. ಬಿಕಾಸ್ ಮನೆ ಪರ್ಚೇಸ್ ಮಾಡೋದು ಹೇಳಿದ್ರೆ ಎಲ್ರಿಗೂ ಒಂದು ಅದು ಎಮೋಷನ್. ಅದು ಮನೆ ನೋಡ್ತಾ ನೋಡ್ತಾ ಕೆಲವೊಮ್ಮೆ ಅವ್ರದ್ದು ಆ್ಯಕ್ಚುಲ್ ಬಡ್ಜೆಟ್ ಎಷ್ಟೋ ಇರ್ತದೆ, ಬಟ್ ಅವ್ರಿಗೆ ಇಷ್ಟ ಆಗೋ ಮನೆ ವಿಲ್ ಬಿ ಕ್ವೈಟ್ ಹೈಯರ್ ವೆನ್ ಕಂಪೇರ್ಡ್ ಟು ದೇರ್ ಬಡ್ಜೆಟ್. ಬಟ್ ಅವರಿಗೆ ಮತ್ತೆ ಅದು ಹೋಗಿ ನೋಡಿ ಮಾತಾಡಿ ನೆಕ್ಸ್ಟ್ ಲೆವೆಲ್ ಡಿಸ್ಕಷನ್ ಎಲ್ಲ ಆಗಿ ಮತ್ತೆ ಡಿಸಪಾಯಿಂಟ್ ಆಗ್ತದೆ. ಇನ್ ಆರ್ಡರ್ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಫಸ್ಟ್ ನೀವು ಇದನ್ನೆಲ್ಲ ತಯಾರು ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಾವು ವಾಮಂಜೂರ್ ಹತ್ರ ಬರ್ತಾ ಇದ್ದೇವೆ. ಓಕೆ, ಇದು ವಾಮಂಜೂರ್ ಕ್ರಾಸ್ ರೋಡ್ ಇದು. ಓಕೆ, ನಾವೀಗ ಬೋಂದೇಲಿಂದ ವಾಮಂಜೂರಿಗೆ ಬಂದ ರೋಡ್ ಇದ್ದೀವಿ. ಓಕೆ ಓಕೆ. ಈಗ ಇಲ್ಲಿ ಲೆಫ್ಟ್ ತಗೊಳ್ಳೋದು. ಈಗ ಇಲ್ಲಿ ನಾವು ಲೆಫ್ಟ್ ತಗೊಂಡು. ಓಕೆ. ಸೊ ಇಲ್ಲಿ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ನಮಗೆ ಪ್ರಾಬಬ್ಲಿ ಸಿಗುತ್ತಲ್ಲ ಈಗ. ಮಂಗಳ ಜ್ಯೋತಿ ಬಸ್ ಸ್ಟಾಪ್ ಅಂತ ಅದರ ಮೇಲೆ ಬರ್ದಿತ್ತು. ಯಾಕಂದ್ರೆ ಅಲ್ಲಿ ಮಂಗಳ ಜ್ಯೋತಿ ಶಾಲೆ ಇದೆ. ಓಕೆ ಓಕೆ. ಇಟ್ ಇಸ್ ಫಾರ್ ಸ್ಪೆಷಲ್ ಚಿಲ್ಡ್ರನ್. ಓ, ದಿವ್ಯಾಂಗ್ ಅಂತ ಹೇಳ್ತೇವಲ್ಲ ನಾವು. ಹೌದು ಹೌದು. ಇದು ವಾಮಂಜೂರ್, ಮೂಡ್ಬಿದ್ರೆ ಕಾರ್ಕಳ ರಸ್ತೆ ಹೇಳ್ಬೋದು ಇದಕ್ಕೆ. ಇದು ಇವಾಗ ರೋಡ್ ವೈಡ್ನಿಂಗ್ ಎಲ್ಲ ಆಗ್ತಾ ಇದೆ. ಇದು ಹೈವೇ ಆಕ್ಚುಲಿ. ಲಾಸ್ಟ್ ಟೈಮ್ ಕೂಡ ಈ ರೋಡಲ್ಲಿ ನಾವು ಬಂದಿದ್ವಿ, ಒಂದು ವಿಡಿಯೋ ಹಾಕಿದ್ವಿ. ಅದರಲ್ಲೂ ಕೂಡ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ನಾವು ತೋರಿಸಿದ್ವಿ ಪ್ರಾಬಬ್ಲಿ. ಅದು ನಾವು ಬಿಕರ್ನಕಟ್ಟೆ ಕೈಕಂಬ ಜಂಕ್ಷನಿಂದ ಗುರುಪುರ ಕೈಕಂಬಕ್ಕೆ ನಾವು ಟ್ರಾವೆಲ್ ಮತ್ತು ಅಲ್ಲಿ ಇರುವ ಸೈಟ್ ಬಗ್ಗೆ ಡೀಟೇಲ್ಸ್ ನಾನು ಶೇರ್ ಮಾಡಿದ್ದೆ. ನಿಮಗೆ ಸೈಟ್ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಈ ಸರೌಂಡಿಂಗಲ್ಲಿ ಎಲ್ಲಾದರೂ ಹೇಳಿದರೆ, ಗುರುಪುರ ಕೈಕಂಬದಲ್ಲಿ 20 ಸೆಂಟ್ಸ್ ಸೈಟ್ ಇದೆ. ಇಡೀ 20 ಸೆಂಟ್ಸ್ ಆದರೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಬೈಫರ್ಕೇಷನ್ ಮಾಡಿ 6.8, 6.5 ಸೆಂಟ್ಸ್ ಮತ್ತು 6.7 ಸೆಂಟ್ಸ್ ಹೀಗೆ 3 ಸೈಟ್ ಕೂಡ ಮಾಡ್ಬೋದು. ಕ್ಲಿಯರ್ ಟೈಟಲ್ಸ್ ಇದೆ ಆ ಪ್ರಾಪರ್ಟಿಗೆ, ನಮ್ಮದೇ ಪ್ರಾಪರ್ಟಿ ಅದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಾವು ನಿಮಗೆ ಆ ಪ್ರಾಪರ್ಟಿ ಟೂರ್ ಕೂಡ ಕೊಡ್ಬೋದು. ಸೊ ಕಾಂತಾರ ಮೂವಿ ಬಗ್ಗೆ ನಾನು ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗಲ್ಲಿಯೇ. ಕಾಂತಾರ ಮೂವಿಯ ಸ್ಟಾರ್ಟಿಂಗ್ ಸೀನಲ್ಲಿ ಅವರು ಒಂದು ಅರಮನೆ ತೋರಿಸಿದ್ರು, ಅಲ್ಲಿಯ ರಾಜವಾಸ ಇದ್ದ ಒಂದು ಅರಮನೆ ತೋರಿಸಿ ಅವರಿಗೆ ನೆಮ್ಮದಿ ಇರಲಿಲ್ಲ. ಅಷ್ಟು ಸುಖ ಶಾಂತಿ ಎಲ್ಲ ಇದೆ, ಅಂದರೆ ಹಣ ಪ್ರಾಸ್ಪ್ಯಾರಿಟಿ ಎಲ್ಲ ಇದ್ದರೂ ಕೂಡ ಅವರಿಗೆ ಒಂದು ನೆಮ್ಮದಿ ಇರಲಿಲ್ಲ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ ಮೂವಿ ಕಾಂತಾರ 1. ಆಗ ಅವರು ಒಂದು ಅರಮನೆ ತೋರಿಸಿದ್ರು. ಆ ಅರಮನೆ ಆ್ಯಕ್ಚುಲಿ ಇರೋದು ಈ ಪಿಲಿಕುಳ ನಿಸರ್ಗಧಾಮ. ಈಗ ನೀವು ನೋಡಿದ್ರಿ, ನಾವೊಂದು ಆರ್ಚ್ ದಾಟಿ ಬಂದ್ವಿ. ಸೊ ಪಿಲಿಕುಳ ನಿಸರ್ಗಧಾಮ ಅದರ ಒಳಗೆ ಇರೋದದು. ತುಂಬ ಚೆನ್ನಾಗಿದೆ, ನೀವು ಅದನ್ನು ಆ್ಯಕ್ಚುಲಿ ಚೆಕ್ ಮಾಡ್ಬೋದು. ಬೊಂಬಾಟ್ ಸಿನಿಮಾ ಅನ್ನೋ ಒಂದು ಯೂಟ್ಯೂಬ್ ಪೇಜಲ್ಲಿ ಅವರು ಡೀಟೇಲ್ ಆಗಿ ಹೇಗೆ ಶೂಟಿಂಗ್ ಮಾಡಿದರು ಕಾಂತಾರ ಮೂವಿಯಲ್ಲಿ, ರಾಜ ಎಲ್ಲಿಂದ ನಿಂತು ಹೇಗೆ ಅದನ್ನೆಲ್ಲ ಶೂಟಿಂಗ್ ಮಾಡಿದರು ಅಂತ. ಅದರಲ್ಲಿ ಆ ಸೀನ್ಸಲ್ಲಿ, ಅಂದರೆ ಫಿಲ್ಮಲ್ಲಿ ಸೀನ್ಸಲ್ಲಿ ರಾಜ ಮತ್ತು ಅವರ ಹೆಂಡತಿ ರಿಷಬ್ ಶೆಟ್ಟಿ ಅವರ ಹೆಂಡತಿಯೇ ರಾಜನ ಹೆಂಡತಿಯ ಪಾತ್ರ ಅಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದರಲ್ಲಿ ಅವರು ಫೀಚರ್ ಮಾಡಿದ್ದಾರೆ, ಅದು ಎಲ್ಲ ಮನೆಯೆಲ್ಲ ತೋರಿಸಿದ್ದಾರೆ. ಮತ್ತು ಈಗ ನೀವು ಹೋದ್ರೆ ಅಲ್ಲಿ ಏನು ನೋಡ್ಬೋದು ಅನ್ನೋದನ್ನು ಬೊಂಬಾಟ್ ಸಿನಿಮಾ ಯೂಟ್ಯೂಬ್ ಚಾನಲಲ್ಲಿ ಅವರದ್ದು ಡೀಟೇಲ್ ಟೂರ್ ಕೊಟ್ಟಿದ್ದಾರೆ. ಮತ್ತು ಸೀನ್ಸ್ ಎಲ್ಲಿ ಹೇಗೆ ಶೂಟ್ ಮಾಡಿದ್ರು ಅದರ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಮೈಮ್ ರಾಮದಾಸ್ ಸರ್ ಅವರು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ನೀವು ಬೇಕಿದ್ರೆ ಅವರ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಆ ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಈವನ್ ಸುದೀಶ್ ಕೋಡಿಕಲ್ ಸರ್, ಐ ಥಿಂಕ್ ದಟ್ ಇಸ್ ದ ಪೇಜ್ ನೇಮ್, ನನಗೆ ನೆನಪಾಗ್ತಿಲ್ಲ, ಯೂಟ್ಯೂಬ್ ಚಾನಲ್. ಅವರು ಅಲ್ಲಿ ಹೇಗೆ ಇದೆ ಆ್ಯಕ್ಚುಲಿ ಅಂದರೆ ನಮ್ಮ ತುಳುನಾಡು ಸಂಸ್ಕೃತಿ ಅಲ್ಲಿ ಅವರು ಫೀಚರ್ ಮಾಡಿದ್ದಾರೆ ಮನೆಯಲ್ಲಿ. ಅಂದರೆ ಶೂಟಿಂಗ್ ಇಲ್ಲದ ಟೈಮಲ್ಲಿ ಆ ಅರಮನೆಯನ್ನು ಅವರು ಒಂದು ಮ್ಯೂಸಿಯಂ ಹಾಗೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ಹೇಗೆ ಅಲ್ಲಿ ಅವರು ತುಳುನಾಡು ಕಲ್ಚರ್ ಹೇಗೆ ಅಲ್ಲಿ ಫೀಚರ್ ಮಾಡಿದ್ದಾರೆ, ಎಲ್ಲ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ ಅನ್ನೋದು ಡೀಟೇಲ್ ಆಗಿ ಹೇಳಿದ್ದಾರೆ. ನಾವು ಲೆಫ್ಟ್ ಹೋದ್ರೆ ಇದು ಮೂಡಶೆಟ್ಟಿಗೆ ಹೋಗುವ ದಾರಿ. ಓಕೆ.
ಕೋಟ್ಶೆಡ್ಡೆಯಲ್ಲಿ ಆ್ಯಕ್ಚುಲಿ ನಾನು ಮಾಡಿದ ರಿಸರ್ಚ್ ಪ್ರಕಾರ ಮತ್ತು ಲೋಕಲ್ಸಿಂದ ನನಗೆ ಸಿಕ್ಕಿರುವ ಇನ್ಫಾರ್ಮೇಷನ್ ಪ್ರಕಾರ ಒಂದು ವಿಷ್ಣು ಮೂರ್ತಿ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ, ಕಾಣಿಕೆಯ ಜಾಗ, ವಿಷ್ಣು ಮೂರ್ತಿ ದೇವಸ್ಥಾನ ಇದೆ. ಈ ಪ್ರಾಪರ್ಟಿಯಿಂದ ಜಸ್ಟ್ ಒಂದು 3/4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಅದು ದೇವಸ್ಥಾನ. ಮತ್ತೊಂದು ಈ ಪ್ರಾಪರ್ಟಿದು ಜಸ್ಟ್ ಡಯಾಗ್ನಲಿ ಆಪೋಸಿಟಲ್ಲಿ ಒಂದು ಶನಿ ಮಹಾತ್ಮ ಟೆಂಪಲ್ ಇದೆ. ಮತ್ತು ಈ ಪ್ರಾಪರ್ಟಿಯಿಂದ ಒಂದು 150 ಮೀಟರ್ಸ್ ಡಿಸ್ಟೆನ್ಸಲ್ಲಿ ದೈವರಾಜ ಕೋರದಬ್ಬು ದೇವಸ್ಥಾನ ಕೂಡ ಇದೆ. ಹಾಗಾಗಿ ಅಲ್ಲಿ ನೇಮ ಕಾರ್ಯಕ್ರಮ ಎಲ್ಲ ತುಂಬ ಆಗುತ್ತೆ. ಇನ್ಫ್ಯಾಕ್ಟ್ ಈ ಪ್ರಾಪರ್ಟಿದು ಜಸ್ಟ್ ಎದುರೇ ಒಂದು ಗ್ರೌಂಡ್ ಇದೆ ಡಯಾಗ್ನಲಿ ಆಪೋಸಿಟಲ್ಲಿ. ಸೊ ಅಲ್ಲಿ ಸುಮಾರು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ನಾನು ಕೇಳಿದ್ದೇನೆ. ನಿಮಗೆ ಆ ಜಾಗ ಎಲ್ಲ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಪ್ರಾಪರ್ಟಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಹತ್ತಿರ. ಹೌದು ಹೌದು, ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೆ ಪ್ರಾಪರ್ಟಿ ಇರೋದು. ಕರೆಕ್ಟ್. ನಿಮ್ದು ಶಾಪ್ಸ್ ಇದೆ, ಇರ್ಲಿ ನಿಮ್ದು ಸುಮಾರು ನಮನೆ ಹೋಟೆಲ್ ಇದೆ ಅಲ್ಲಿ ಹತ್ರ. ಹೌದು. ಆಮೇಲೆ ಅದು ಫಸ್ಟ್ ಸ್ಟಾಪ್ ಆದ್ರಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಸೀಟ್ ಸಿಗ್ತದೆ ಮತ್ತು ಬಸ್ ಬಂದ ಮೇಲೆ ಮನೆ ಗೇಟಿಂದ ಹೊರಗೆ ಬರ್ಬೋದು, ಅಷ್ಟು ಹತ್ತಿರ ಇದೆ. ಬಸ್ ಸ್ಟಾಪ್ ಅಲ್ಲಿ ಕೂತು ಬಸ್ಸಿಗೆ ವೆಯ್ಟ್ ಮಾಡುವ ಅಗತ್ಯ ಇಲ್ಲ, ಮನೆ ಗೇಟ್ ಒಳಗೆ ಕೂತು ವೆಯ್ಟ್ ಮಾಡ್ಬೋದು. ಅಷ್ಟು ಕೂಡ ಹತ್ತಿರ ಇದೆ. ಈ ಕಡೆ ನೋಡಿದ್ರೆ ಕರ್ನಾಟಕ ಬ್ಯಾಂಕ್ ಕೂಡ ಇದೆ. ಹೌದು, ಧನ್ವಂತರಿ ಕ್ಲಿನಿಕ್ ಇದೆ. ಹೌದು ನೋಡಿ, ನವರಾತ್ರಿಗೆಲ್ಲ ಬೋಲ್ಡ್ ಆಗಿದ್ದಾರೆ. ಹೌದು, ಪ್ರಾಪರ್ಟಿ ನಮ್ದು. ಹೌದು ನೋಡಿ, ಮೇನ್ ರೋಡ್ ಇಂದವೇ ಕಾಣ್ತಾ ಇದೆ. ಹೌದು, ಬಸ್ ಸ್ಟ್ಯಾಂಡ್. ಹೌದು. ಓ, ಯಂಗ್ ಬಾಯ್ಸ್ ಶೆಡ್ ನೋಡಿ, ರೆಡಿ ಆಗಿದೆ ಬಸ್ ಸ್ಟಾಪ್ ಅಲ್ಲಿ. ನೋಡ್ಬೋದು. ಇವಾಗ ನಾವು ಶನಿ ಮಹಾತ್ಮ ಟೆಂಪಲ್ ನಾನು ಹೇಳಿದ್ದು ಪ್ರಾಪರ್ಟಿ ಹತ್ರ ಬಂದಿದ್ದೀವಿ ನಾವು. ಹೌದು. ರೋಡ್ ಕೂಡ 20 ಫೀಟ್ ವೈಡ್ ರೋಡೇ ಇರೋದಿದು. ಇದೆ ಪ್ರಾಪರ್ಟಿ, ಕಾರ್ನರ್ ಪ್ರಾಪರ್ಟಿ. ಈಗ ಇಳಿದು ಮನೆಯನ್ನು ನೋಡುವ. ಅಲ್ಲಿ ಆ ಗಾಡಿ ಕಾಣ್ತಾ ಇದೆ ನೋಡಿ, ಅದು ಮೇನ್ ರೋಡ್. ಇದು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಅದಾದ ಮೇಲೆ ಇಲ್ಲಿ ಒಂದು ಮನೆ ಇದೆ. ಅದಾದ ಕೂಡಲೇ ನಮ್ಮ ಈ ಪ್ರಾಪರ್ಟಿಗೆ ಇರೋದು. ಕಾರ್ನರ್ ಪ್ರಾಪರ್ಟಿ ನೀವು ನೋಡ್ಬೋದು. 2 ಸೈಡ್ ರೋಡ್ ಇದೆ, ಸಮ ರೋಡ್ ಇದೆ. ನೆಲ ಅಂದರೆ ಫ್ಲ್ಯಾಟ್ ಆಗಿದೆ ನೆಲ. ಸೈಡ್ ಲುಕ್ ನಾನು ತೋರಿಸ್ತಾ ಇರೋದು ಇದು. ನಿಮಗೆ ನಾನು ಫ್ರಂಟ್ ಲುಕ್ ಕೂಡ ತೋರಿಸ್ತೇನೆ. ನೋಡ್ಬೋದು, ಇದು ಫ್ರಂಟ್ ಎಲಿವೇಶನ್. ಕಂಪ್ಲೀಟ್ ಆಗಲಿಲ್ಲ, ಇನ್ನು ಕಂಪ್ಲೀಟ್ ಆಗಬೇಕಷ್ಟೇ, ಪ್ಲಾಸ್ಟರಿಂಗ್ ಆಗಿದೆ. ಇದು ಮತ್ತೊಂದು ಸೈಡ್ನ ಎಲಿವೇಶನ್. ನೋಡಿ, ರೋಡ್ ಅಲ್ಲಿದೆ, ಮೇನ್ ರೋಡ್. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆ್ಯಕ್ಚುಲಿ, ಪ್ಲಸ್ ಕಾರ್ನರ್ ಸೈಟ್ ಇದು. ಇದರ ಒಂದು 360 ಡಿಗ್ರಿ ವ್ಯೂ ಕೊಡ್ತೇನೆ ನೋಡಿ ನಾನು ನಿಮಗೆ. ರೋಡಲ್ಲಿ ನಿಂತು ನೋಡಿ, ಇದು ಮೇನ್ ರೋಡ್, ಸುತ್ತಮುತ್ತ ಮನೆ ಇದೆ. ಇಲ್ಲಿ ಕೂಡ ಒಂದು ಮನೆ ಇದೆ ಆ್ಯಕ್ಚುಲಿ. ಅವ್ರದ್ದು ಕಾಂಪೌಂಡ್ ವಾಲ್ ಹೈ ಇದೆ, ಈ ಸೈಡ್ ಗಿಡ ಬೆಳೆದಿದೆ, ಹಾಗಾಗಿ ಗೊತ್ತಾಗೋದಿಲ್ಲ ಅಷ್ಟೇ. ಇದು ಒಂದು ಮನೆ ಕಾಣ್ತಾ ಇದೆ ಆಲ್ರೆಡಿ. ಹೀಗೆ ಒಳಗೆ ತನಕ ಮನೆ ಇದೆ. ಇನ್ನು ಒಳಗೆ ಕೂಡ, ಅದು ಕೂಡ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿಯೇ, ಒಳಗೆ ಕೂಡ ಮನೆಗಳು ಇದ್ದಾವೆ. ನಾನು ಈಗ ಇಷ್ಟು ಮುಂದೆ ಹೋದೆ, ಇನ್ನೂ ಸಹ ಒಳಗೆ ಇದೆ ಮನೆ, ಬಟ್ ನಾನೀಗ ಅಲ್ಲಿ ತನಕ ಹೋಗೋದಿಲ್ಲ. ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಇರುವ ಈ ಮನೆ, ಇದು 3/4 ಸೆಂಟ್ಸ್ ಜಾಗದಲ್ಲಿ ಕಟ್ಟಿರುವ 1309 ಅಂದರೆ 1309 ಸ್ಕ್ವೇರ್ ಫೀಟ್ನ ಡ್ಯೂಪ್ಲೆಕ್ಸ್ ಮನೆ. 3 ಬೆಡ್ರೂಮ್ ಇದೆ. ಕೆಳಗೆ 1 ಬೆಡ್ರೂಮ್, ಕಿಚನ್, ಹಾಲ್, ಲಿವಿಂಗ್ ರೂಮ್ ಮತ್ತು ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ಸ್. ಕೆಳಗೆ 1 ಬಾತ್ರೂಮ್ ಇದೆ, ಮೇಲೆ 2 ಬೆಡ್ರೂಮಿಗೂ ಅಟ್ಯಾಚ್ಡ್ ಬಾತ್ರೂಮ್ಸ್ ಇದೆ.
ಅದು ನಾನು ನಿಮ್ಗೀಗ ತೋರಿಸ್ತೇನೆ. ಬನ್ನಿ ಹೋಗುವ. ಇದು ಎಂಟ್ರೆನ್ಸ್, ನಾವು ಆ ಸೈಡಿಂದ ಬಂದದ್ದು. ಗೇಟ್ ನೋಡ್ಬೋದು, ವಾಟರ್ ಟ್ಯಾಂಕ್ ಇದೆ. ಮತ್ತೊಂದು ಕಡೆ ಕೂಡ ಇದು ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಇದು ಹಳೆ ಡೋರ್, ಅಂದರೆ ಈಗ ಹಾಕಿರೋದು. ಹೊಸ ಡೋರ್ ಹಾಕಲಿಕ್ಕೆ ಇದೆ. ಇದು ಜಸ್ಟ್ ಕಂಪ್ಲೀಷನ್ ಆಗುವ ತನಕ ಅದು ಹಾಳಾಗಬಾರ್ದು ಡೋರ್ ಹೇಳಿ ಈ ಡೋರ್ ಹಾಕಿರೋದು. ಒಳಗೆ ಹೋಗುವ. ಡೋರ್ ಓಪನ್ ಮಾಡಿದ ಕೂಡಲೇ ನೋಡ್ಬೋದು ನೀವು, ಒಂದು ಸ್ಪೇಷಿಯಸ್ ಲಿವಿಂಗ್ ರೂಮ್ ಇದೆ. ಇಲ್ಲಿ ಕೂಡ ಅವರು ಕಿಟಕಿ ಕೊಟ್ಟಿದ್ದಾರೆ. ಲಿವಿಂಗ್ ರೂಮಿಗೆ ಗಾಳಿ ಬೆಳಕು ಒಳ್ಳೆಯದಿದೆ, ವೆಂಟಿಲೇಷನ್ ಒಳ್ಳೆಯದಿದೆ. ಮತ್ತು ಇದು ಕಿಚನ್ ಆ್ಯಂಡ್ ಯುಟಿಲಿಟಿ ಡೋರ್ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಇದು ಕಿಚನ್. ಆ್ಯಕ್ಚುಲಿ ಇದು ಕಿಚನಿಗೆ ಅಟ್ಯಾಚ್ಡ್ ಇದು ಡೈನಿಂಗ್ ಏರಿಯಾ. ಈ ಸೈಡ್ ಡೈನಿಂಗ್ ಏರಿಯಾ ಮಾಡಿರೋದು. ಮತ್ತು ಇಲ್ಲಿ ಡೋರ್ ನೋಡ್ಬೋದು ನೀವು, ಇದು ಯುಟಿಲಿಟಿ ಡೋರ್. ಇದು ಕೂಡ ಹಳೆ ಡೋರ್, ಅಂದರೆ ಈಗ ಜಸ್ಟ್ ಟೆಂಪ್ರರಿ ಪರ್ಪಸ್ ಹಾಕಿರೋದಷ್ಟೇ. ಲಿವಿಂಗ್ ರೂಮಲ್ಲೇ ಇಲ್ಲಿ ದೇವರ ಕೋಣೆ ಇದೆ. ದೇವರ ಕೋಣೆ ತೋರಿಸ್ತೇನೆ. ಇದು ಕಂಪ್ಲೀಟ್ ಮಾಡಿ ಕೊಡೋದು ಪ್ರಾಪರ್ಟಿಯನ್ನು, ಹೀಗೆ ನಾವು ಕೊಡೋದಿಲ್ಲ. ಇಷ್ಟು ಕಂಪ್ಲೀಟ್ ಆಗಿದೆ, ಕೆಲಸ ನಡೀತಾ ಇದೆ. ಇವತ್ತು ನಾನು ಹೇಳಿದ್ನಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲಿ, ದುರ್ಗಾಷ್ಟಮಿ, ಹಾಗೆ ಎಲ್ಲ ರಜೆಯಲ್ಲಿದ್ದಾರೆ. ಸೊ ವರ್ಕರ್ಸ್ ಇಲ್ಲ ಇವತ್ತು. ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡ್ಬೋದು. ಆ್ಯಂಡ್ ಈ ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ನಾವು ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದೇವೆ. ಹೀಗೆ ಈಗ ಇದು ಮೇಲೆ ಹೋಗಲಿಕ್ಕೆ ಮೆಟ್ಟಿಲು. ಇದು ಕೂಡ ಒಳ್ಳೆ ಅಗಲ ಮೆಟ್ಟಿಲಿದೆ. ಆಲ್ಮೋಸ್ಟ್ ಒಂದು 3 ಫೀಟ್ಗಿಂತ ಜಾಸ್ತಿ ಇದೆಯಾ ಅಂತ ಅಂದಾಜಲ್ಲಿ ಹೇಳ್ತಿರೋದು. ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ, ಬಟ್ ಇಟ್ ಈಸ್ ವೈಡ್. ಆ್ಯಕ್ಚುಲಿ ಅಗಲ ಇದೆ. ಈಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇನೆ. ಇನ್ನೂ ಸಹ ನೋಡಿ, ಇಲ್ಲಿ ಕಿಟಕಿಯಿಂದ ಮನೆಗಳು ನೋಡ್ಬೋದು ನೀವು. ಇದು ಕ್ರಾಸ್ ರೋಡ್ ನೋಡಿ, ಅಲ್ಲಿ ತೆಂಗಿನ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಲೆಫ್ಟ್ ಹೋದರೆ ಅದೇ ಮೇನ್ ರೋಡ್. ಇಲ್ಲಿಂದ ಹೀಗೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇರೋದು. ಫಸ್ಟ್ ಫ್ಲೋರಿಗೆ ಬಂದಿದ್ದೇವೆ ಆಲ್ರೆಡಿ. ಇಲ್ಲಿ ಮೆಟ್ಲು ಕಂಟಿನ್ಯೂ ಆಗ್ತದೆ ಟೆರೆಸಿಗೆ ಹೋಗಲಿಕ್ಕೆ. ಇಲ್ಲಿ ಇದು ಒಂದು ಲಾಂಜ್ ಏರಿಯಾ. ಲಾಂಜ್ ಏರಿಯಾ ಕೂಡ ಆ್ಯಕ್ಚುಲಿ ಒಳ್ಳೆಯದುಂಟು. ಇಲ್ಲಿ ಒಂದು ಬೆಡ್ರೂಮ್, ಆ್ಯಕ್ಚುಲಿ ಇದಕ್ಕೆ ಲಾಕ್ ಮಾಡಿದ್ದಾರೆ. ಅಲ್ಲಿ ಮಟೀರಿಯಲ್ ಇದೆ ಸ್ವಲ್ಪ, ಹಾಗೆ ಲಾಕ್ ಮಾಡಿದ್ದಾರೆ. ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಅದು ಒಂದು ಬೆಡ್ರೂಮ್. ಇದೊಂದು ಬಾಲ್ಕನಿ. ಮತ್ತು ಇದು ಮತ್ತೊಂದು ಬೆಡ್ರೂಮ್, ಥರ್ಡ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಹೀಗೆ ಇಲ್ಲಿ ಕೂಡ ಹಾಗೆ ಇರೋದು. ಒಂದು ಬೆಡ್ರೂಮ್ ಇದೆ, ಅದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈಗ ಟೆರೆಸಿಗೆ ಹೋಗುವ. ನೋಡಿ, ಇಲ್ಲಿ ಒಳ್ಳೆ ದೊಡ್ಡ ಟೆರೆಸ್ ಇದೆ, ಬಟ್ಟೆ ಒಣಗಕ್ಕೆ ಹಾಕಲಿಕ್ಕೆ ಎಲ್ಲ. ಟೆರೆಸ್ ಇದು ಇಲ್ಲಿ ಮುಂದೆ ಬಂದಿದೆ. ನಾನು ನೋಡಿ, ನಿಮಗೆ ಮೇನ್ ರೋಡ್ ಕಾಣ್ತದೆ. ಟೆರೆಸ್ ಮೇಲೆ ನಿಂತು ಒಂದು 360 ಡಿಗ್ರಿ ವ್ಯೂ ಕೊಡ್ತೇನೆ ನಾನು ನಿಮಗೆ ಪುನಃ. ನಾನು ನಿಮಗೆ ಹೇಳಿದ್ದೆ, ಮನೆಯ ಗೇಟ್ ಒಳಗಿಂದ ನಿಂತು ನೀವು ಬಸ್ಸಿಗೆ ವೆಯ್ಟ್ ಮಾಡ್ಬೋದು ಹೇಳಿ. ಅಷ್ಟು ಹತ್ತಿರ ಇದೆ ಬಸ್. ಆ್ಯಕ್ಚುಲಿ ಈಗ ಅಲ್ಲಿ ಬಸ್ ನಿಂತಿಲ್ಲ. ಶಾರದೆ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿ ಅವರಲ್ಲಿ ಸ್ಟೇಜ್ ಹಾಕಿದ್ದಾರೆ. ಅದು ನಾನು ನಿಮಗೆ ತೋರಿಸ್ತೇನೆ. ಅಲ್ಲೇ ಬಸ್ ನಿಲ್ಲುವುದು. ನಾನು ಇದರ ಹೋದ್ಸತಿ ಬಂದಾಗ ನಾನು ತೆಗೆದ ಫೋಟೋ ಇದೆ, ಅದು ನಾನು ನಿಮಗೆ ಇಲ್ಲಿ ನಡುವೆ ಹಾಕ್ತೇನೆ ಕ್ಲಿಪ್ಸ್. ಬಟ್ ಬಸ್ ಸ್ಟಾಪ್ ತುಂಬ ಹತ್ತಿರ ಇದೆ, ಅಂದರೆ ಜಸ್ಟ್
ಪಕ್ಕದ ಬಿಲ್ಡಿಂಗ್ ಅಲ್ಲ, ಅದರ ಪಕ್ಕದ ಬಿಲ್ಡಿಂಗ್ ಬಸ್ ಸ್ಟಾಪೇ. ಹಾಗೆ ನೀವು ಅದನ್ನು ನೋಡ್ಬೋದು. ಮತ್ತು ಇಲ್ಲಿ ತುಂಬ ಕಾರ್ಯಕ್ರಮ ನಡೀತದೆ ಆಗಾಗ. ಈಗಾಗಲೇ ನಿಮಗೆ ನಾನು ಹೇಳಿದಾಗೆ ಶಾರದೆ ಉತ್ಸವದವರು ಇದು ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿ ಸ್ಟೇಜ್ ಹಾಕಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳಿ. ಹೀಗೆ ನಿಮಗೆ ಜಸ್ಟ್ ಪುನಃ ನೀವು ಕಾರ್ಯಕ್ರಮ ಹಬ್ಬ ಇದ್ದಾಗ ಒಂದು ಗಮ್ಮತ್ತು ಮಾಡಲಿಕ್ಕೆ ದೂರ ಹೋಗಬೇಕಂತೇನಿಲ್ಲ, ನಿಮ್ಮ ಮನೆಯ ಅಂಗಳದ ಹತ್ತಿರವೇ ಕಾರ್ಯಕ್ರಮ ಆಗ್ತದೆ. ಸೊ ನೀವು ಭಾಗವಹಿಸಿದರೆ ಆಯಿತು, ಹೋಗಿ. ಇಷ್ಟೆಲ್ಲ ಒಳ್ಳೆ ಅಡ್ವಾಂಟೇಜ್ ಉಂಟು ಇಲ್ಲಿ. ನಾನಾಗಲೇ ಹೇಳಿದಾಗೆ ಸುಮಾರು ದೇವಸ್ಥಾನ ಉಂಟು, ದೈವಸ್ಥಾನ ಉಂಟು, ತುಂಬ ಹತ್ತಿರ ಡಿಸ್ಟೆನ್ಸಲ್ಲೇ ಇರೋದು. ಹಾಗೆ ಇದು ಮೂಡ್ಶೆಡ್ಡೆ ಪಂಚಾಯತ್ ಲಿಮಿಟ್ಸಲ್ಲಿ ಬರೋದು, ಮಂಗಳೂರು ಸಿಟಿ ಕಾರ್ಪೊರೇಷನ್ ಅಲ್ಲ. ವಾಟರ್ ಸಪ್ಲೈ ಕೂಡ ಮೂಡ್ಶೆಡ್ಡೆ ಪಂಚಾಯತಿಂದವೇ ನಿಮಗೆ ಇರೋದು. ಮೂಡ್ಶೆಡ್ಡೆ ಪಂಚಾಯತ್ ಆಫೀಸ್ ಕೂಡ ಇಲ್ಲಿಂದ ದೂರ ಇಲ್ಲ, ಜಸ್ಟ್ ಒಂದು 3/4 ಕಿಲೋಮೀಟರ್ ದೂರ ಇರೋದು ಅಷ್ಟೇ. ಬಹಳ ಒಂದು ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ. ಈ ಮನೆ ಎಷ್ಟೊಂದು ಒಳ್ಳೆ ಲೊಕೇಶನಲ್ಲಿದೆ ಹೇಳಿ ತಿಳ್ಕೊಳ್ಳಿಕ್ಕೆ ನಾನು ನಿಮಗೀಗ ಇನ್ನೂ ಸಹ ಈಗ ನೋಡಿ, ಈಗ ಮನೆಯಿಂದ ಹೊರಗೆ ಬಂದೆ, ನನ್ನ ಹಿಂದೆ ನಿಮಗೆ ಮನೆ ಕಾಣ್ತಾ ಇದೆ. ಮನೆಯಿಂದ ಹೊರಗೆ ಬಂದೆ ನಾನೀಗ. ಈಗ ನಾನು ನಿಮಗೆ ಕ್ಯಾಮೆರಾ ತಿರುಗಿಸಿ ನಿಮಗೆ ತೋರಿಸ್ತೇನೆ ನನಗೆ ಎಲ್ಲಿ ನಿಂತಿದ್ದೇನೆ ಹೇಳಿ. ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಾನು ಜಸ್ಟ್ ಇದೇ ಲೊಕೇಶನಲ್ಲಿ ಇದ್ದೆ. ಈಗ ನಾನು ತಿರುಗಿ ಸ್ವಲ್ಪ ಮುಂದೆ ಹೋಗ್ತೇನೆ ಅಷ್ಟೇ. ನೋಡಿ, ಇಲ್ಲಿ ಒಂದು ಮನೆ ಇದೆ. ಈ ಮನೆ ಆದ ಕೂಡಲೇ ಇಲ್ಲಿ ನೀವು ನೋಡ್ಬೋದು ಅಂಗಡಿ, ಬೇರೆ ಬೇರೆ ಅಂಗಡಿ ಇದೆ ನೋಡಿ. ಮೇಲೆ ಟೈಲರ್ ಅಂಗಡಿ, ಇಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಟೈಲರ್ ಅಂಗಡಿ. ಇದೊಂದು ಆ್ಯಕ್ಚುಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ನೋಡ್ಬೋದು ನೀವು. ಮತ್ತು ಇದು ಶನಿ ಮಹಾತ್ಮ ಟೆಂಪಲ್. ಅಲ್ಲಿ ಕೂಡ ಎದುರು ಒಂದು ಶಿವನ ಸಣ್ಣ ಗುಡಿ ನೀವು ನೋಡ್ಬೋದು. ಮತ್ತು ಇದು ನೋಡಿ, ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಎಲ್ಲ ಸ್ಟೇಜ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸಂಜೆ ಕಾರ್ಯಕ್ರಮ ಇರ್ತದೆ ಇಲ್ಲಿ ನೋಡಿ. ಅಲ್ಲಿ ಅವರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬಸ್ ಬರುವ ಜಾಗ ಇದು. ಇದೇ ಬಸ್ ಸ್ಟಾಪ್ ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲೇ ನಿಂತು ಬಸ್ಸಿದು ಫೋಟೋ ತೆಗೆದು ಈ ವಿಡಿಯೋದಲ್ಲಿ ಹಾಕ್ತೇನೆ. ಅವರೀಗ ಕ್ಲಿಯರ್ ಮಾಡಿ ಅದು ಇಲ್ಲಿ ಇದು ಇಟ್ಟಿದ್ದಾರೆ ಅಷ್ಟೇ, ಸ್ಟೇಜ್ ಹಾಕಿದ್ದಾರೆ. ಇದರ ಹಿಂದೆ ಬಸ್ ಸ್ಟಾಪ್ ಇದೆ ಆ್ಯಕ್ಚುಲಿ. ಆ ಬಿಲ್ಡಿಂಗ್ದು ಪಕ್ಕ ನೀವು ನೋಡ್ಬೋದು, ಅದು ಬಸ್ ಸ್ಟಾಪ್. ಹಾಗೆ ನಂದಿನಿ ಹಾಲು ಎದುರು ಕಾಣ್ಬೋದು. ಮತ್ತು ನಿಮಗೆ ದಿನಸಿ ಅಂಗಡಿ ಎಲ್ಲ ಪ್ರತಿಯೊಂದು ಇಲ್ಲೇ ಇದೆ. ತರಕಾರಿ, ದಿನಸಿ ಅಂಗಡಿ, ಹಾಲು, ಮೊಸರು ಎಲ್ಲ ನಿಮಗೆ ಇಲ್ಲೇ ಇದೆ. ಇವನ್ ಜಸ್ಟ್ ಧನ್ವಂತರಿ ಕ್ಲಿನಿಕ್ ಹೇಳಿ ಈ ಕಾರಿದು ಇಲ್ಲಿ ಒಂದು ಕಾರ್ ಕಾಣ್ತಾ ಇದೆಯಲ್ಲ, ಅದರ ರೋಡ್ ಕ್ರಾಸ್ ಮಾಡಿ ಸ್ವಲ್ಪ 1 ನಿಮಿಷ 2 ಹೆಜ್ಜೆ ಮುಂದೆ ನಡೆದ್ರೆ ನಿಮಗೆ ಧನ್ವಂತರಿ ಕ್ಲಿನಿಕ್ ಇದೆ. ಇಲ್ಲಿ ನೀವು ನೋಡ್ಬೋದು ಹಿಂದೂ ಯುವ ಸೇನೆ ವಿಷ್ಣುಮೂರ್ತಿ ಶಾಖೆ ಕೂಡ ಅವ್ರದ್ದೊಂದು ಬ್ರ್ಯಾಂಚ್ ಇಲ್ಲಿ ಇದೆ. ಅಲ್ಲಿ ನಿಮಗೆ ಆ್ಯಕ್ಚುಲಿ ನಾನು ಝೂಮ್ ಮಾಡಿ ತೋರಿಸ್ತೇನೆ. ಕರ್ನಾಟಕ ಬ್ಯಾಂಕ್ ನಾವಾಗಲೇ ತೋರಿಸಿದ್ವಲ್ಲ, ಅದೆಷ್ಟು ಹತ್ತಿರ ಇದೆ ಹೇಳಿ. ಪರ್ಪಲ್ ಕಲರ್ ನಿಮಗೆ ಕಾಣ್ಬೋದು. ಐ ಹೋಪ್ ಕಾಣ್ತಾ ಇದೆ, ಮರ ಅಡ್ಡ ಇದೆ. ಅದು ಕರ್ನಾಟಕ ಬ್ಯಾಂಕ್ನ ಒಂದು ಶಾಖೆ ಬ್ರ್ಯಾಂಚ್. ಅಲ್ಲೇ ಸ್ವಲ್ಪ ಮುಂದೆ ಸಲೂನ್ ಇದೆ. ಸೊ ಪ್ರತಿಯೊಂದು ನಿಮಗೆ ಜಸ್ಟ್ 150 ಮೀಟರ್ಸ್ ರೇಡಿಯಸಲ್ಲಿ ಎಲ್ಲ ಅಮ್ಯುನಿಟೀಸ್ ಕೂಡ ಅವೈಲೇಬಲ್ ಇದೆ. ಡೈಲಿ ಲೈಫ್ ನೀವು ಇಲ್ಲಿ ಮಾಡಲಿಕ್ಕೆ ಏನು ಕೊರತೆ ಇರುವುದಿಲ್ಲ. ಈ ಥರದ ಒಂದು ಲೊಕೇಶನಲ್ಲಿ ನಿಮಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಪ್ರಾಪರ್ಟಿಯ ಪ್ರೈಸ್ ಎಷ್ಟು ಮತ್ತು ಬಾಕಿ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕಾಲಲ್ಲಿ ಅಥವಾ ವಾಟ್ಸಪ್ಪಲ್ಲಿ ತಿಳಿಸ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.